ಫಿಮೇಲ್ ಕಂಡೋಮ್ ಎಂದರೇನು, ಅದನ್ನು ಹೇಗೆ ಬಳಸಲಾಗುತ್ತದೆ, ಪುರುಷರಿಗೆ ಕಾಂಡೋಮ್ ಬಳಸುವುದು ಎಷ್ಟು ಮುಖ್ಯವೋ ಅದೇ ರೀತಿ ಮಹಿಳೆಯರಿಗೂ ಹೆಣ್ಣು ಕಾಂಡೋಮ್ ಬಗ್ಗೆ ಮಾಹಿತಿ ಇರುವುದು ಮುಖ್ಯ. ಸ್ತ್ರೀ ಕಾಂಡೋಮ್ಗಳು ಪ್ರತಿ ತುದಿಯಲ್ಲಿ ಮೃದುವಾದ ಉಂಗುರಗಳನ್ನು ಹೊಂದಿರುತ್ತವೆ. ಇದು ಕಾಂಡೋಮ್ ಸ್ಥಳದಲ್ಲಿ ಉಳಿಯಲು ಸಹಾಯ ಮಾಡುತ್ತದೆ. ಒಂದು ಉಂಗುರ ಚಿಕ್ಕದಾಗಿದೆ ಮತ್ತು ಇನ್ನೊಂದು ದೊಡ್ಡದಾಗಿದೆ. ಕಾಂಡೋಮ್ ಅನ್ನು ಸೇರಿಸಲು ಸಣ್ಣ ಉಂಗುರವನ್ನು ಯೋನಿಯೊಳಗೆ ಇರಿಸಲಾಗುತ್ತದೆ, ಆದರೆ ದೊಡ್ಡ ಉಂಗುರವು ಯೋನಿಯ ಪ್ರವೇಶದ್ವಾರವನ್ನು ಆವರಿಸುತ್ತದೆ. ಸಂಭೋಗದ ನಂತರ ಯೋನಿಯಿಂದ ಕಾಂಡೋಮ್ ಅನ್ನು ತೆಗೆದುಹಾಕಲು ದೊಡ್ಡ ಉಂಗುರವನ್ನು ಎಳೆಯಲಾಗುತ್ತದೆ. ಸ್ತ್ರೀ ಕಾಂಡೋಮ್ಗಳ ವಿಧಗಳು. ಪುರುಷ ಕಾಂಡೋಮ್ಗಳು ಒಂದೇ ವಿನ್ಯಾಸದಲ್ಲಿ ಬಂದರೆ, ಸ್ತ್ರೀ ಕಾಂಡೋಮ್ಗಳು ವಿವಿಧ ಪ್ರಭೇದಗಳಲ್ಲಿ ಲಭ್ಯವಿವೆ. ಭಾರತದಲ್ಲಿ ಸಾಮಾನ್ಯವಾಗಿ ಲಭ್ಯವಿರುವ ವಿಧವೆಂದರೆ ಕ್ಯೂಪಿಡ್ ಕಾಂಡೋಮ್, ಆದರೆ ಯೋನಿಯ ಆಕಾರಕ್ಕೆ ಸರಿಹೊಂದುವಂತೆ ವಿನ್ಯಾಸಗೊಳಿಸಲಾದ ಅಂಡಾಕಾರದ ಆಕಾರದ ಕಾಂಡೋಮ್ಗಳು ಸಹ ಇವೆ. ಈ ವಿನ್ಯಾಸವು ಅವುಗಳನ್ನು ಬಳಸಲು ಸುಲಭವಾಗುತ್ತದೆ ಮತ್ತು ಎರಡೂ ಪಾಲುದಾರರಿಗೆ ಹೆಚ್ಚು ಆರಾಮದಾಯಕವಾಗಿದೆ. ನೈಸರ್ಗಿಕ ಹಾರ್ಮೋನುಗಳ ಮೇಲೆ ಪರಿಣಾಮ. ಕಾಂಡೋಮ್ಗಳನ್ನು ಬಳಸುವುದರಿಂದ ತಮ್ಮ ನೈಸರ್ಗಿಕ ಹಾರ್ಮೋನುಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಅನೇಕ ಮಹಿಳೆಯರು ಚಿಂತಿಸುತ್ತಾರೆ, ಆದರೆ ಸ್ತ್ರೀ ಕಾಂಡೋಮ್ಗಳು ಹಾರ್ಮೋನುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಥವಾ ಹಾನಿಯನ್ನುಂಟು ಮಾಡುವುದಿಲ್ಲ. ವಾಸ್ತವವಾಗಿ, ಗರ್ಭನಿರೋಧಕ ಮಾತ್ರೆಗಳನ್ನು ಅವಲಂಬಿಸುವುದಕ್ಕಿಂತ ಕಾಂಡೋಮ್ಗಳನ್ನು ಬಳಸುವುದು ಸುರಕ್ಷಿತವೆಂದು ಪರಿಗಣಿಸಲಾಗಿದೆ. ಪ್ರಮುಖ ಜ್ಞಾಪನೆ: ಒಬ್ಬ ಸಂಗಾತಿ ಮಾತ್ರ ಕಾಂಡೋಮ್ ಧರಿಸಬೇಕು. ಸಂಭೋಗದ ಸಮಯದಲ್ಲಿ ಒಬ್ಬ ಸಂಗಾತಿ ಮಾತ್ರ ಕಾಂಡೋಮ್ ಅನ್ನು ಧರಿಸುವುದು ಅತ್ಯಗತ್ಯ. ಎರಡೂ ಪಾಲುದಾರರು ಕಾಂಡೋಮ್ ಧರಿಸಿದರೆ ಅವರ ನಡುವಿನ ಘರ್ಷಣೆ ಕಾಂಡೋಮ್ ಒಡೆಯುವ ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಒಂದು ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕಾಂಡೋಮ್ ಅನ್ನು ಬಳಸುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಿ. ಸ್ತ್ರೀ ಕಾಂಡೋಮ್ನ ಪ್ರಯೋಜನಗಳು. ಪುರುಷ ಕಾಂಡೋಮ್ನಂತೆ ಹೆಣ್ಣು ಕಾಂಡೋಮ್ ಕೂಡ ಅನಗತ್ಯ ಗರ್ಭಧಾರಣೆಯಿಂದ ರಕ್ಷಿಸುತ್ತದೆ. ಅವರು ಸೋಂಕುಗಳು ಮತ್ತು ಎಚ್ಐವಿಯಂತಹ ಗಂಭೀರ ಕಾಯಿಲೆಗಳ ವಿರುದ್ಧ ರಕ್ಷಣೆ ನೀಡುತ್ತಾರೆ. ಪುರುಷ ಕಾಂಡೋಮ್ಗಳು ಎಚ್ಐವಿ ವಿರುದ್ಧ 80–85% ರಕ್ಷಣೆ ನೀಡುತ್ತವೆ ಎಂದು ಅಧ್ಯಯನಗಳು ತೋರಿಸುತ್ತವೆ. ಆದರೆ ಸ್ತ್ರೀ ಕಾಂಡೋಮ್ಗಳು 90–95% ರಕ್ಷಣೆಯನ್ನು ನೀಡುತ್ತವೆ. ಸ್ತ್ರೀ ಕಾಂಡೋಮ್ಗಳು ವೀರ್ಯವು ಯೋನಿಯೊಳಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಮತ್ತು ಆಂತರಿಕ ಪ್ರದೇಶವನ್ನು ಆವರಿಸುತ್ತದೆ. ಹೆಣ್ಣು ಕಾಂಡೋಮ್ಗಳನ್ನು ಸರಿಯಾಗಿ ಬಳಸುವುದರಿಂದ ಆರೋಗ್ಯದ ಅಪಾಯಗಳನ್ನು ತಪ್ಪಿಸುವ ಮೂಲಕ ಮಹಿಳೆಯರು ಸುರಕ್ಷಿತ ಮತ್ತು ಸಂರಕ್ಷಿತ ಸಂಭೋಗವನ್ನು ಖಚಿತಪಡಿಸಿಕೊಳ್ಳಬಹುದು.